ಮದುವೆ ಮನೆಯ ನಿಶ್ಚಿತಾರ್ಥಕ್ಕೆ ಹೋದಂತಹ ಸುಮಾರು 25 ಮಂದಿ ಅಲ್ಲಿ ಊಟ ಸೇವಿಸಿ ಇದೀಗ ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿರತಕ್ಕಂತಹ ಘಟನೆ ಕೊರಟಗೆರೆ ತಾಲೂಕಿನಲ್ಲಿ ನಡೆದಿರತಕ್ಕಂತಹದ್ದು. ಮದುವೆ ನಿಶ್ಚಿತಾರ್ಥಕ್ಕೆ ಹೋದಂತಹ 25ಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿ ಇದೀಗ ಆಸ್ಪತ್ರೆ ಸೇರಿದ್ದಾರೆ. ನಿಶ್ಚಿತಾರ್ಥದ ಊಟ ಮುಗಿಸಿ ಮನೆಗೆ ತೆರಳಿದಂತಹ 25 ಜನ ಈ ಒಂದು ಅಸ್ವಸ್ಥರಾಗಿರುವಂತಹದ್ದು ಕೊರಟಗೆರೆ ತಾಲೂಕಿನ ಮಲ್ಪನಹಳ್ಳಿಯಲ್ಲಿ ನಡೆದಿರತಕ್ಕಂತಹ ಘಟನೆ. ಗಂಡು ಹೆಣ್ಣು ಎರಡೂ ಕಡೆಯವರಿಗೂ ಕೂಡ ವಾಂತಿ ಭೇದಿ ಸುಸ್ತು ಅಸ್ವಸ್ಥತೆ ಇದೀಗ ಈ ಒಂದು ಊಟವನ್ನು ಸೇವಿಸಿ ಆಗಿದೆ. ಕೊರಟಗೆರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 15 ಜನ ದಾಖಲಾಗಿದ್ದಾರೆ. ಇನ್ನು 6ನೇ ತರಗತಿಯ ಶ್ರೇಯಸ್, 4ನೇ ತರಗತಿಯ ಆದಿತ್ಯ ಕೊರಟಗೆರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇಬ್ಬರಿಗೂ ಕೂಡ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ತೀವ್ರ ಅಸ್ವಸ್ಥರಾದಂತಹ ಮಾಲಾ ಅವರಿಗೆ ಈಗ ಐಸಿಯುನಲ್ಲಿ ದಾಖಲು ಮಾಡಿರುವಂತಹದ್ದು. 10ಕ್ಕೂ ಹೆಚ್ಚು ಜನ ಐಸಿಯುನ ನಿಗಾ ಘಟಕದಲ್ಲಿ ದಾಖಲಾಗಿದ್ದಾರೆ. ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಹೇಳಿ ಇದೀಗ ಸಾರ್ವಜನಿಕ ಆಸ್ಪತ್ರೆ ವೈದ್ಯರು ಮಾಹಿತಿಯನ್ನ ನೀಡಿದ್ದಾರೆ. ಮದುವೆ ನಿಶ್ಚಿತಾರ್ಥ ಏನಿದೆ, ನಿಶ್ಚಿತಾರ್ಥಕ್ಕೆ ಹೋದಂತಹ ಸುಮಾರು 25ಕ್ಕೂ ಹೆಚ್ಚು ಮಂದಿಗೆ ಈ ಒಂದು ಅಸ್ವಸ್ಥತೆ ಆಗಿರ್ತಕ್ಕಂತಹದ್ದು. ಸುಮಾರು ವಾಂತಿ ಭೇದಿ ಸೇರಿದಂತೆ ಅಸ್ವಸ್ಥತೆ ಕಾಡಿದೆ. ಸುಮಾರು ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಇಬ್ಬರಿಗೂ ಕೂಡ ಈ ಒಂದು ಊಟವನ್ನು ಸೇವಿಸಿ ಆಗಿರ್ತಕ್ಕಂತಹ ಘಟನೆ ಇದು. ಗೌರಿ ನಿಲಯನ ಏನು ಹೆಸರು? ಶಂಕರ್ ನಾಯ್ಕನ? ಶಂಕರ್ ನಾಯ್ಕ. ನಮ್ಮ ಜನಕ್ಕೆ ಶಂಕರ್ ನಾಯ್ಕ ಅಂತ ಗೊತ್ತೈತಿ. ಅವರು ಯಾರು ಬರಬೇಡ್ರಿ ಒಳಗಡೆ, ಮತ್ತೆ ನಿಮಗೆಲ್ಲ ಇನ್ಫೆಕ್ಷನ್ ಆಗೈತೆ ನೋಡೋ. ಬಾಯಿ ತುಂಬ ಬಂಗಾರ ಬಂಗಾರ ಅದು. ಹೆಂಗಾಯ್ತಮ್ಮ? ಮೇಲೇನಿಲ್ಲ, ಇನ್ನ ಸುಸ್ತಾಗ್ತಾ ಇದೆ. ಹೌದಾ? ಬೆನ್ನೋವು, ಸುಸ್ತು, ಹಾಂ ಹಾಂ ಹಾಂ. ಜ್ವರ, ಬೆನ್ನೋವು, ಸುಸ್ತು, ಜ್ವರ, ವಾಂತಿ ಭೇದಿ ಜಾಸ್ತಿ ಆಗ್ತದೆ. ವಾಂತಿ ಏನಾಗಿರಲಿಲ್ಲ, ನೆನ್ನೆ ಆಗಿತ್ತು, ಇವಾಗ ಭೇದಿ ಆಗಿದೆ. ಹಾಂ ಹಾಂ ಹಾಂ. ಜಾಸ್ತಿ ಸುಸ್ತಾಗ್ತಾಯ್ತಮ್ಮ? ಹಾಂ ಹಾಂ ಹಾಂ.